ಲುಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ ವಾಚು ಪಕ್ಕದಲ್ಲಿ ಟ್ಯಾಟು ಜೊತೆಗೆ ಹೂವು ಎಳಿತಾ ಇರೋದು. ಹೇಳಿದ ತಕ್ಷಣ ನಾಚ್ಕೊಳ್ತಾವ್ರೆ. ಅಮ್ಮಳ ತೌರ ಮನೆಯ ಮೂರಿದನೋ ಅಮೃತ ಬರುತ್ತಾನೆ. ಪೂಜಾ ಓದ್ತಾನ ಪೂಜಾರಿ ಬೇವ್ತಾನ. ಪೂಜಾ ಮೇಲೆ ಇರುವ ಕಿರಿಗೆಜ್ಜೆ ಬಾರಕ ನಮ್ ಪೂಜಾರ್ ಒಳ್ಳೆಯ ಬೇವ್ತಾನ. ಆ ಬೆಂಕಿದು ಸೋಕಿದ್ರೆ ಕಾವು ಜಾಸ್ತಿ ಬರ್ತದೆ. ಓಕೆ. ಆಮೇಲೆ ಸೌಂಡ್ ಬರ್ತದೆ. ಹೌದಾ? ಬಸಪ್ಪಂಗೆ ದಾಟ್ಬೇಕಾದ್ರೆ ಮಲ್ಕೊಂಡ್ರಲ್ಲ ಜನ, ಅದು ಯಾಕೆ ಮಲ್ಕೊಳ್ತಾರೆ? ದಾಟಿದ್ರೆ ಕೆಲಸ ಸಕ್ಸಸ್ ಆಗುತ್ತೆ. ಈಗ ಈ ಬಸವನ ವಿಶೇಷತೆ ಏನು ಹೇಳಿ? ಮಲ್ಲೂರ್ದವರು ಬಿಟ್ಟಿರೋದು ಆ ಬಸವಣ್ಣನಿಗೂ ಇವ್ರಿಗೂ ಇವಳು ಅಣ್ಣ ಅವ್ರ ತಂಗಿ. ಈ ವಿಶೇಷತೆಗಳಿಗೆ ಮೂಲ ಕಾರಣನೇ ಇಷ್ಟು ಹೂವಿನ ಸೇವೆಯನ್ನ ಕೊಟ್ಟಂತಹ ಏಕೈಕ ಕುಟುಂಬ. ನಿಮ್ಗೆ ಎಲ್ಲರ ಪರವಾಗಿ ಈ ಹೃತ್ಪೂರ್ವಕ ಧನ್ಯವಾದಗಳು. ಮಶಿಣಮ್ಮ ದೇವಿಯ ಅಲಂಕಾರ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಶುರುವಾಗಲಿದೆ. ಆ ಅಲಂಕಾರಕ್ಕೆ ನಾವಿವತ್ತು ಮುಖ್ಯವಾಗಿ ಕಾನ್ಸಂಟ್ರೇಟೆಡ್ ವಿಡಿಯೋ ಆಗ್ತಾ ಇರೋದು ಯಾವುದ್ರ ಬಗ್ಗೆ ಅಂತಂದರೆ ಹೂವಿನ ಅಲಂಕಾರದ ಬಗ್ಗೆ. ಆಲ್ರೆಡಿ ಈ ಹಿಂದೆನೇ ನಿಮಗೆ ಗೊತ್ತಾಗಿದೆ ಹೂವಿನ ಅಲಂಕಾರಕ್ಕೆ ಯಾವ ರೀತಿ ಭರದಿಂದ ಸಿದ್ಧತೆ ನಡೀತು, ಬೆಂಗಳೂರಿಂದ ಹೇಗೆ ಹೂಗಳು ಬಂತು, ಅದರಲ್ಲೂ ಆ ಸೇವಾಕರ್ತರು ಎಷ್ಟು ಶ್ರದ್ಧೆಯಿಂದ ಅದಕ್ಕೆ ತಮ್ಮ ತನು ಮನ ಅನ್ನವನ್ನು ಅಲ್ಲಿ ಕೊಟ್ಟು ದೇವಿಯ ಅಲಂಕಾರಕ್ಕೋಸ್ಕರ ಪ್ರೋತ್ಸಾಹ ಕೊಟ್ಟರು ಅಂತ. ಈಗ ಅದೇ ಫ್ಯಾಮಿಲಿಯ ಒಬ್ಬ ನಮ್ಮ ಜೊತೆ ಇದ್ದಾರೆ, ಪವನ್ ಅಂತ. ಪವನ್, ಈಗ ಹೇಳಬೇಕು, ಈ ಹೂವು ಎಲ್ಲ ಇಲ್ಲಿ ರೆಡಿ ಆಗಿದೆಯಲ್ಲ, ಸೊ ಇದನ್ನ ರೆಡಿ ಮಾಡೋಕೆ ಫಸ್ಟ್ ಥಿಂಗ್ ಎಷ್ಟೊತ್ತು ತೊಗೊಂಡ್ರಿ, ಎಷ್ಟು ಸಮಯ ತೊಗೊಂಡ್ರಿ? ಅಂದರೆ ಇದು ಯಾವುದು ರೆಡಿಮೇಡ್ ಮಾರ್ಕೆಟಿಂದ ತಂದಿದ್ದ ತೋಮಾಲೆಗಳಲ್ಲ, ಎಲ್ಲ ಬಿಡಿ ಹೂ ತಂದು ನೀವೇ ದಿಂಡು ಸುತ್ತಿರುತ್ತಾನೆ, ದಿಂಡು ಹೊಲಿಯೋದು ಅಥವಾ ದಿಂಡು ಸುತ್ಸೋದು ಅಂತ ಕರೀತಾರೆ. ಸೊ ಈಗ ಯಾವ್ದು ಥರದ ಹೂವು ಇದೆ ನೀನೇ ಹೇಳಬೇಕು. ಕಮಲ, ಲೋಟಸ್, ಓಕೆ, ಇದು ಸೊಪ್ಪು, ಓಕೆ, ಮರುಗ ಅನ್ಸುತ್ತೆ, ಮರುಗ, ಇದು ಸಾಮಂತಿಗೆ, ಇದು ರೋಸು, ಇದು ಸುಗಂಧರಾಜದ್ದು ದಿಂಡು. ಇದು ಎಲ್ಲ ದಿಂಡು ಹೊಲ್ದಿರೋದ ಅಥವಾ ಸೂಜಿ ಪೋಣಿಸಿರೋದ ಅಥವಾ ಇದು ಸೂಜಿ ಪೋಣಿಸಿರೋದು? ಇದು ಸುತ್ತಿರೋದು ಅನ್ಸುತ್ತೆ. ಹೌದಾ, ಸುತ್ತಿರೋದು ಅಲ್ವಾ? ಅದು ವೆಯ್ಟೇನೆ ಒಂದು 2 ಸೇರಿಸಿದ್ರೆ ಒಂದು 15 kg ಇರುತ್ತೆ ಅಂತ ಹೇಳೋದು ಸುಮಾರು. ಈಗ ಸಮಯ ಅಂದಾಜು 2:30 ಆಗಿರಬಹುದು. 2:30ಲಿ ಮಧ್ಯರಾತ್ರಿ 2:30 ಬಗ್ಗೆ ಹೇಳ್ತಾ ಇದ್ದೀನಿ. ಮಧ್ಯರಾತ್ರಿ 2:30ಲಿ ನೋಡಿ ದೀಪಗಳು ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ. ಆದ್ರೆ ಪೂಜೆ ಇನ್ನ ಸ್ಟಾರ್ಟ್ ಆಗಿಲ್ಲ. ಬಟ್ ಇದು ಯಾಕೆ ಅಂತ ಅಂದ್ಬಿಟ್ಟು ಕೇಳೋಣ. ಸಿದ್ಧರಿದ್ದಾರೆ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಮ್ಮ. ನಿಮ್ಮ ಹೆಸರು? ಚಂದ್ರಮ್ಮ. ಚಂದ್ರಮ್ಮನಾ? ಚಂದ್ರಮ್ಮ ಅವ್ರ ಇವಾಗ ಒಂದು 2:30 ಆಗಿದೆ ಅಲ್ವಾ ಟೈಮು? ಇನ್ನ ಪೂಜೆ ಆಗಿಲ್ಲ ಅಲ್ವಾ? ಅಂದ್ರೆ ಬೆಳಗಿನ ಜಾವ ಅಲ್ವಾ ದೇವಿ ಪೂಜೆ ಆಗೋದು ಮಸ್ನಮ್ಮಂದು. ಬಟ್ ಈ ದೀಪ ಯಾಕೆ ಹಚ್ಚಿದೀರಾ? ಒಳ್ಳೇದಾಗ್ಲಿ, ಮನೆ ಬೆಳಗಲಿ ಅಂತ. ಅಲ್ಲ, ಈಗ ಇವಾಗ ಅಲ್ಲಿಂದ ಕೇಳ್ತಾಗ ಬರ್ತಾರೆ. ಹೋಗಿದ್ಯಲ್ಲ, ಬಸಪ್ಪ ಎಲ್ಲ ಹೋಗಿದ್ಯಲ್ಲ. ಓಕೆ, ಆರತಿ ಮಾಡ್ಬಿಟ್ರು ಒಳಗಡೆ ತಗೊಂಡು. ಇದು ಬಸಪ್ಪಂಗ್ ಮಾಡಕ? ಬಸಪ್ಪನಿಗೆ ದೇವ್ರ ತಗೋಬರ್ತಾರಲ್ಲ, ಎಲ್ಲಾರ್ಗು ಇದು ಮಾಡ್ತೀರಾ? ತಂಬಡಿಗಳಿಗೆ ಎಲ್ಲಾರ್ಗು ಸೇರಿಸಿ. ಹೌದಾ? ಓಕೆ. ಮಣ್ಣಿನ ದೀಪ ಅಥವಾ ಈ ತರ ಬೆಲ್ಲದ ದೀಪ ಯಾವ್ದು ಬೇಕಾದ್ರೂ ಆಗ್ಬೋದಾ? ಕಣ್ಮನಗಳಿಗೆ ಹಬ್ಬ ಅಂದ್ರೆ ಇದೆ ಅಲ್ವಾ? ನೋಡಿ, ತಾಯಿ ಪೂಜೆಗೆ ಸಿದ್ಧವಿರುವಂತಹ ಹಣ್ಣು ಕಾಯಿ ಮಾಡಿಸಿ ತಾಯಿಗೆ ದೀಪದಾರತಿ ಬೆಳಗ್ಗೆ ದೀಪದಾರತಿ, ಮಣ್ಣಿನ ದೀಪದಾರತಿ, ತುಪ್ಪದಾರತಿ, ಬೆಲ್ಲದ ದೀಪದಾರತಿ, ಈ ರೀತಿ ಹಲವಾರು ದೀಪದಾರತಿಗಳು ಸಿದ್ಧವಾಗಿದೆ. ಇದನ್ನ ತಾಯಿಗೆ ಬೆಳಗಿ ತಾಯಿನ ಪೂಜಿಸ್ಕೊಂಡು ಆರಾಧಿಸ್ಕೊಂಡು ಮನಸ್ಸಲ್ಲಿರೋ ಬೇಡಿಕೆಯನ್ನ ತಾಯಿಗೆ ಒಪ್ಪಿಸಿ ಹರಕೆಯನ್ನ ಸಲ್ಲಿಸಿ ಹೋಗುವಂತ ಸಮಯ ಇನ್ನೇನು ಹತ್ರಕ್ಕೆ ಬರ್ತಾ ಇದೆ. ಸಮಯ ಆಲ್ಮೋಸ್ಟ್ ಈಗ 3:30ನಲ್ಲಿ ಇಲ್ಲಿರೋ ಕ್ರೌಡ್ ನೋಡಿ. ಮತ್ತೆ ನಮ್ಮ ಹುಡುಗಿ, ಹಾಯ್.
ಇದೇ ಊರವರ ನೀವು? ಓಕೆ. ಎಷ್ಟು ಟೈಮು? ಎಷ್ಟು? 2:53. 3 ಗಂಟೆ, 3:30 ಅಂತ ಅಂದ್ಬಿಟ್ಟೆ. ಸೊ 3 ಗಂಟೆ ನಿದ್ದೆಗಿದೆ ಬರ್ತಿಲ್ವಾ? ವರ್ಷ ಇದೆ ಅಲ್ವಾ ಹಿಂಗೇನೆ? ವರ್ಷ ಅಂದ್ರೆ ನೀವು ಫಿಕ್ಸ್ ಆಗ್ಬಿಟ್ಟಿರ್ತೀರಾ. ಅಮ್ಮನ್ ಜಾತ್ರೆ ಬಂತು ಅಂತಂದ್ರೆ ಇದು ಆಚರಣೆ ಅಷ್ಟೇ. ಇದೇನು ಇದು ಹಾಗೆ ಕೇಳ್ತಿಲ್ಲ. ಇದು ಜಾತ್ರೆ ಅಲ್ಲ, ಇದು ಬರೀ ಓಕೆ ಆರಾಧನೆ ಮಾಡೋವಂಥದ್ದು. ಜಾತ್ರೆ ಇನ್ನ ಯಾವಾಗ ಬರುತ್ತೆ ಹಾಗಾದ್ರೆ? ಅಲ್ಲ, ಗೌರಿ ಹಬ್ಬದ. ಓಕೆ ಓಕೆ. ಹಾ ಕೇಳ್ದೆ, ಆ ಪೂಜಾ ಕುಂಟ ಎಲ್ಲ ಇರುತ್ತೆ ಅಂತೆಲ್ಲ. ತುಂಬಾ 21 ದೇವ್ರೇನೋ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಓಕೆ ಓಕೆ ಓಕೆ. ನಿಂಬೆಹಣ್ಣು ದೀಪ ಸಿದ್ಧಗೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಹೇಳಿ. 3:30 ಟೈಮು. 3:30ನಲ್ಲಿ ನಿಂಬೆಹಣ್ಣು ದೀಪ ಸಿದ್ಧಗೊಂಡು ಕಾಯ್ತಾ ಇದ್ದೀರಾ. ಎಷ್ಟೊತ್ತಾಗುತ್ತೆ ಪೂಜೆಗೆ ಹೋಗೋಕೆ? 6 ಗಂಟೆ ಆಗುತ್ತೆ. 6 ಗಂಟೆ ಆಗುತ್ತಾ? ಆಮೇಲೆ ಮಹಾಮಂಗಳಾರತಿ, ಕತ್ತಿ ಪವಾಡ ಹಾ. ನಡೆಯುತ್ತದೆ. ಇಲ್ಲಿ ಬಂದೆ. ಹೌದಾ? ಆಗಿದ ತಕ್ಷಣ ಪೂಜೆ, ಮಹಾಮಂಗಳಾರತಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಆಮೇಲೆ ಪೂಜೆ. ಸೊ ಅದ್ಭುತವಾದ ಹೂವಿನ ಹಾರ ರೆಡಿ ಆಗ್ತಾ ಇದೆ. ಮಿಸ್ಟರ್, ನಿಮ್ಮ ಹೆಸರು? ಪ್ರಸನ್ನ ಅವ್ರ ಹತ್ರದಿಂದ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 5 ವರ್ಷ. ನಿಮ್ ಕೈ ಓಡೋ ಸ್ಪೀಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೋ ವರ್ಷದ್ದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಇದು ಇಷ್ಟಾದ್ಮೇಲೆ ಇಷ್ಟೇ ಪ್ರಪೋರ್ಷನ್ ಅಂತ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಎಳೆ ಐತೆ ಗೊತ್ತಾಗುತ್ತೆ. ಅಂದ್ರೆ ಲೈನ್ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, 1 ಲೈನ್ 2 ಲೈನ್ ಆ ಥರದ. ನೈಸ್. ಈ ಕಡೆಯಿಂದ ನಿಮ್ಮ ಕೈ ಲುಕ್ ಎಷ್ಟು ಚೆನ್ನಾಗಿದೆ ಅಂದರೆ, ವಾಚು, ಪಕ್ಕದಲ್ಲಿ ಟ್ಯಾಟು, ಜೊತೆಗೆ ಹೂವು ಎಳಿತಾ ಇರೋದು. ಹೇಳಿದ ತಕ್ಷಣ ನಾಚ್ಕೊಳ್ತಾವ್ರೆ. ನಗು ಗೊತ್ತೈತೆ, ನೀವೇನು ಮಾಡ್ತೀರಾ? ನಂಗೆ ಕೈ ನೋಯ್ತೈತೆ, ನಿಮಗೆ ಹಂಗೆ ಅನ್ನಿಸ್ತೈತೆ. ಅಲ್ಲ, ಇಷ್ಟು ದೊಡ್ಡ ಹಾರನ ಹಿಡಿದಿದ್ದಾರೆ. ವಾವ್. ಆಮೇಲೆ ಮೊದಲೇ ಇದು ಇಷ್ಟು ದಪ್ಪ ಬಂಚ್ ಆಗೋದಕ್ಕೆ ಕಟ್ಟಿಟ್ಕೊಂಡಿದ್ದೀರಲ್ವಾ? ಇಲ್ಲಿದೆ ಫಸ್ಟೇ ಕಟ್ಟಿರೋದು, ರೆಡಿ ಇರೋದು. ಇಷ್ಟು ಚಿಕ್ಕದಾದ್ರೂ ಮಾಡಿದಾರ ಇವರೆಲ್ಲ? ಇದನ್ನ ನೀವೇನಾ? ಇವರೆಲ್ಲ ಮಾಡಿದ್ರೆ ಹೆಲ್ಪ್ ಮಾಡಿದ್ರ? ಯಾರು ಹೆಲ್ಪ್ ಮಾಡಿಲ್ಲ. ಹೌದಾ? ಅದು ನಿನ್ನೆ ರೆಡಿ ಮಾಡಿರೋದು. ಹೌದಾ? ಅದು ನಿನ್ನೆ ರಾತ್ರಿನೇ ರೆಡಿ ಮಾಡಿರೋದು. ಇದೇ ಊರಿನಲ್ಲಿ ಹುಟ್ಟಿರುವಂತಹ ಭಕ್ತರೊಬ್ಬರು ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಆದರೂ ತಮ್ಮ ಊರು, ತಮ್ಮ ದೇವಿನ ತಮ್ಮ ಹೆತ್ತ ತಾಯಿಯಷ್ಟೇ ಅಷ್ಟೇ ಮಟ್ಟಕ್ಕೆ ಆರಾಧಿಸುವಂತಹ ವ್ಯಕ್ತಿ ಮತ್ತು ಅವರ ಇಡೀ ಕುಟುಂಬ. ಆ ಇಡೀ ಕುಟುಂಬ ಸೇರಿ ಇವತ್ತು ಇಲ್ಲಿ ನಡೀತಾ ಇರುವಂತಹ ಈ ವಿಶೇಷ ಪೂಜೆಯಲ್ಲಿ ಇಡೀ ಎಲ್ಲ ನೀವೇನೇನು ನೋಡ್ತಿದ್ದೀರೋ ಆ ಎಲ್ಲ ಹೂವಿನ ಸೇವೆಯ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಮಾತ್ರ ಅಲ್ಲ, ಪ್ರತಿ ವರ್ಷ ನಡೆಯುವಂಥ ಪ್ರತಿ ವರ್ಷದ ಸೇವೆಗೆ ತಾವು ಕೊಡ್ತಾ ಇರುವಂತಹ ಅಳಿಲು ಸೇವೆ ಅಂತ ಭಾವಿಸ್ಕೊಂಡು ಮಾಡ್ತಾ ಇರುವಂತಹ ಸೇವೆ. ತಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಕ್ತ್ಯಾನುಸಾರ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಈ ಭಕ್ತ ಕುಟುಂಬಕ್ಕೆ ನಮ್ಮದು ಒಂದು ಅಳಿಲು ಸೇವೆ ಏನು ಅಂತಂದರೆ, ನಮ್ಮ ಚಾನಲ್ ಮೂಲಕವಾಗಿ ನಾವು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇನ್ನಷ್ಟು ಕೇಳ್ಕೊಳ್ಳೋದು ತಾಯಿ ಮಸಣಮ್ಮನನ್ನು. ಸೊ ಮತ್ತಷ್ಟು ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಿದ್ದೀರಾ ಮೇಲ್ಗಡೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವಿಧವಾದ ಪುಷ್ಪಗಳಿಂದ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. ಎಷ್ಟು ಡೀಟೇಲಿಂಗ್ ಆಗಿ 1 ಗಂಟೆನೂ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಅದಕ್ಕೊಂದು ಹೂ ಸುತ್ತಿ ಅಲ್ಲೊಂದು ಶೇಪ್ ಕೊಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತಾಯಿ ಇನ್ನೂ ಅಲಂಕೃತಗೊಂಡಿಲ್ಲ. ಇನ್ನೇನು ಈ ಹೂಗಳೆಲ್ಲ ತಾಯಿಗೆ ಅಲಂಕೃತಗೊಳ್ಳೋದಕ್ಕೆ ಕಾಯ್ತಾ ಇದೆ. ನಾವು ಎಷ್ಟರ ಮಟ್ಟಕ್ಕೆ ಈ ಪರದೆಯನ್ನು ಸರಿಸಿ ತಾಯಿಯನ್ನು ತೋರಿಸ್ಬೋದೋ ಗೊತ್ತಿಲ್ಲ. ಹಾಗಾಗಿ ನಾನಂತೂ ಆಚರಣೆಯನ್ನು ಮೀರ್ತಾ ಇಲ್ಲ. ಯೂಶಲಿ ಈ ಥರ ಪರದೆ ಹಾಕಿದಾಗ ನಾವು ಅದನ್ನು ನೋಡಬಾರ್ದು ಅಂತ ಅರ್ಥ. ಪರದೆ ತೆಗೆದಾಗ ತಾಯಿ ಸಂಪೂರ್ಣ ಸಿದ್ಧಗೊಂಡು ಭಕ್ತರಿಗೆ ದರ್ಶನವನ್ನು ಕೊಡೋದಕ್ಕೆ ಸಿದ್ಧರಿರ್ತಾಳೆ ಅಂತ. ಸೊ ಅದಾದ ನಂತರ ಕೂಡಲೇ ಪೂಜೆ ಶುರುವಾಗುತ್ತೆ. ಪೂಜೆಗೆ ಅಂತ ಕಾಯ್ಕೊಂಡೆ ಹಲವಾರು ಜನ ಭಕ್ತರು ಬಂದಿದ್ದಾರೆ, ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಈಗ ಮಾದಮ್ಮ ಅವರ ಕಂಠದಿಂದ ಮಸಣಬ್ಬನ ಗೀತೆ ಅದ್ಭುತವಾಗಿ ಮೂಡ್ ಬರುತ್ತೆ. ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಓಕೆನಾ? ರೆಡಿ? 1 2 3 ಶುರು ಮಾಡು. ಯಾಕೋ ಹೇಳು ಪರವಾಗಿಲ್ಲ, ಚೆನ್ನಾಗಿದ್ಯಾ? ಮಾಲೂರೈನೀಗ ಮಣಕರು ಕಿರುಗ್ಯಾದೆ ಕೆಣಕಿ ನೋಡಿದುರ ಕೀಡುಗಣ್ಣ ಅಂತ ಬರುತ್ತಾನೆ. ಕೆಣಕಿ ನೋಡಿದುರ ಕಿಡುಗಣ ರುದ್ರು ಬಾಪ
ಅವ ಮರತೌರ ಮನೆಯ ಮೂರಿದನೋ ಅಲ್ಲುತ ಬರುತ್ತಾನೆ. ನಂಗೆ ಇದೆರಡೆಲ್ಲ ಹೆಂಗ್ ಗೊತ್ತಿರುತ್ತೆ. ಕಂಬದ ಮೇಲಿರುವ ಕಿರಿಯದ ಬಾರಾಕೆ ನಮ್ ತಂಬಾಡ್ ಬಳ್ಳಯ್ಯ ಬೇವುತಾನೋ ಆಲುತ ಬರುತ್ತಾನೆ. ಅಜ್ಜಿ ಒಂದೇ ಒಂದ್ ನಿಮಿಷ ರೀ. ಈಗ ಇದು ಹೇಳಿದ್ರಲ್ಲ, ಇದು ಅರ್ಥ ಏನಂತ ಹೇಳಿ. ಇದು ಹೇಳಿದ್ರಲ್ಲ ಈಗ ತಂಬೋತಾನ ತಂಬಾಡಿ ಬೇವ್ರಿನು ಕಂಬದ ಮೇಲಿರುವ ಕಿರಿಯದ ಬಾರಕ ನಮ್ ತಂಬಾಡು ಜೊಳ್ಳೆಯ ಬೇವ್ತಾನ. ಪೂಜೆ ಓದ್ತಾನ ಪೂಜಾರಿ ಬೇವ್ತಾನ. ಪೂಜೆ ಮೇಲೆ ಇರುವ ಕಿರಿಯದ ಬಾರಕ ನಮ್ ಪೂಜಾರಿ ಜೊಳ್ಳೆಯ ಬೇವ್ತಾನ. ಹೌದಾ? ನಂಗೆ ಇನ್ನ ಅಷ್ಟೊಂದ್ ಚೆನ್ನಾಗ್ ಅರ್ಥ ಆಗಿಲ್ಲ. ಬಟ್ ಒಂದಂತೂ ಏನ್ ಅರ್ಥ ಆಗ್ತಿದೆ ಅಂತಂದ್ರೆ, ನಿಮ್ಮಲ್ಲಿರುವ ಭಕ್ತಿ ಶ್ರದ್ಧೆ ಅದನ್ನ ನೋಡಿ ನಾವು ಕಲಿಬೇಕಾಗಿರೋ ಪಾಠ. ಇಷ್ಟೊಂದು ನನಗ್ ಚೆನ್ನಾಗ್ ಅರ್ಥ ಆಗ್ತಾ ಇದೆ. ಡೊಳ್ಳಿನ ಇವನ ಡೊಳ್ಳು ನೋಡು ಬನ್ನಿ. ಅವ್ನ ಡೊಳ್ಳಿನ ಮ್ಯಾಲ ಶಿವದಾರ. ಡೊಳ್ಳಿನ ಮೇಲೆ ಶಿವಗಾರ. ಅವ್ನ ಡೊಳ್ಳಿನ ಮ್ಯಾಲ ಶಿವದಾರ ಬೆಳ್ಳಿ ಗೆದ್ದೆ. ನಮ್ ಡೊಳ್ಳು ನೋಡುವುದು ಬೆಳಗಾಲ. ಗಂಗಾ ಮಾತೆಯ ನಾವು ಹೊಳೆ ಹತ್ರ ಬಂದಿದ್ದೀವಿ. ಹಾಯ್ ಸ್ಮಯ. ಅಮ್ಮನ್ ವಿಡಿಯೋ ಮಾಡೋ ಹುಚ್ಚಿಗೆ ಮಗಳು ಸುಸ್ತಾಗ್ಬಿಟ್ಟಿದ್ದಾಳೆ. ಹಾಯ್, ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಗ್ಲಿಲ್ವಾ? ನಿದ್ದೆ ಬರ್ತಿದ್ಯಾ? ಪಚ್ಚು, ನಿದ್ದೆ ಮಾಡೋದಿಲ್ವಾ ನೀನು? ಕಳ್ಳಿ. ಬಸಪ್ಪ ನೋಡಿ, ನಾನು ಆಗ್ಲೇ ಹೇಳದ್ನಲ್ಲ, ಸಂಪೂರ್ಣವಾಗಿ ಅಲಂಕೃತಗೊಳ್ಳುತ್ತೆ ಅಂತಂದ್ಬಿಟ್ಟು, ಅಲಂಕೃತಗೊಳ್ಳುತ್ತಿರುವಂತಹ ಕ್ಷಣಗಳು. ಆ್ಯಕ್ಚುಲಿ ನಾವು ಹತ್ರ ಹೋಗಂಗಿಲ್ಲ. ಸೊ ಈ ಕಾವು ಅಂತಂದ್ರೆ ಹಬೆ ಹೇಳ್ತಾ ಇದ್ದೀರಾ? ಆ ಬೆಂಕಿದು ಕಾವು? ಬೆಂಕಿದು ಸೋಕಿದ್ರೆ ಕಾವು ಜಾಸ್ತಿ ಬರ್ತದೆ. ಓಕೆ. ಆಮೇಲೆ ಸೌಂಡ್ ಬರ್ತದೆ. ಹೌದಾ? ಓಹೋ, ಓಕೆ ಓಕೆ ಓಕೆ. ಇದನ್ನು ನುಡಿಸ್ತೀರಾ ನೀವು? ಬಿಕಾಸ್ ಅಲ್ಲಿ ನೀವು ಬರೀ ಕುಣಿತ ಹಾಕೋದು ಮತ್ತೆ ಹಾಡು ಹೇಳೋದು ಮಾತ್ರ ನೋಡಿದೆ. ಮರಿ ಚರ್ಮ. ಹೌದಾ? ಮರಿ ಚರ್ಮದಿಂದ ಮಾಡಿರುವಂಥದ್ದು. ಅದಕ್ಕೆ ಶಬ್ದ ತುಂಬಾ ಜೋರಾಗಿದೆ. ಇದನ್ನ ಗೆಜ್ಜೆ ಅಲ್ವಾ ನೀವುಗಳು ಹಾಕೊಂಡಿದ್ದು? ಗೆಜ್ಜೆ ಫೋಟೋ ಅದೇ ಕಳಿಸ್ಬೇಕಾ? ಗೆಜ್ಜೆ ಫೋಟೋ ಬೇಡ, ಒಂದ್ಸಲ ಇದನ್ನ ಹೆಂಗ್ ಸುತ್ಕೊಳ್ಳೋದು ಅಂತ ತೋರಿಸ್ತೀರಾ? ತೋರಿಸಿ ನಿಮ್ ಕಾಲಿಗೆ ಹಾಕೊಂಡು. ವಾವ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ. ಹಾಡು ಕುಣಿತ ಅಬ್ಬಬ್ಬ. ಏನ್ ನಿನ್ನ ಹೆಸರು? ಶಶಾಂಕ್. ಇವಾಗ ಗೆಜ್ಜೆನ್ ತೊಡ್ತಾ ಇದ್ದಾನೆ. ಎರಡು ಕಾಲ್ಗೆ ಹಾಕ್ತೀರಾ ಅಲ್ವಾ? ಕಟ್ಕೊಳ್ಳೋ ಗೆಜ್ಜೆ. ವಾವ್, ಗೆಜ್ಜೆ ಕಾಲ್ಗೆ ಏರ್ತಾ ಇದೆ ಅಂತಂದ್ರೆ ನಾಟ್ಯ ಸರಸ್ವತಿ ಮೈ ಮೇಲೆ ಬರ್ತಾ ಇದ್ದಾಳೆ ಅಂತಾನೆ ಅರ್ಥ. ನೋಡಿ, ಗೆಜ್ಜೆ ಸುತ್ಕೊಂಡು ಶಶಾಂಕ್ ಕುಣಿಯೋದಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ಮನೆ ಆಕ್ಚುಲಿ ಒಂದು ಡೌಟ್ ಇದೆ. ಅದೇ ಬಸಪ್ಪಂಗೆ ದಾಟ್ಬೇಕಾದ್ರೆ ಮಲ್ಕೊಂಡ್ರಲ್ಲ ಜನ, ಅದು ಯಾಕೆ ಮಲ್ಕೊಳ್ತಾರೆ? ಅವ್ರದ್ದು ಅದು ಬೇಡಿಕೆ ಅಂದ್ರೆ ನಂಬಿಕೆ ಇರುತ್ತೆ. ನಾವೇನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಮೊದಲು ದೇವ್ರನ್ನ ಕೇಳ್ಕೊಂಡು ಅದನ್ನ ಅನುಮತಿ ಪಡ್ಕೊಂಡು ನಾವ್ ಅದನ್ನ ಸಕ್ಸಸ್ ಮಾಡ್ಬೇಕು ಅಂತ. ಅಂದ್ರೆ ಈ ಹೂ ಕೇಳೋದು ಅದೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಕೇಳೋದ್ರಿಂದ ನಮ್ಗೆ ನಾವೇನು ಅನ್ಕೊಂಡಿರ್ತೀವಿ ಮನ್ಸಲ್ಲಿ ಅದನ್ನ ಫಸ್ಟ್ ದೇವ್ರ ಹತ್ರ ದಾಟಿದ್ರೆ ಕೆಲಸ ಸಕ್ಸಸ್ ಆಗುತ್ತೆ. ಅದು ಏನು ಫೇಲ್ಯೂರ್ ಆಗೋದಿಲ್ಲ. ಬಲ್ಗಾಲಲ್ಲಿ ದಾಟಿದ್ರೆ ಅದು ಏನೇ ಆಗಿದ್ರು ಅದು ಸಕ್ಸಸ್ ಆಗೇ ಆಗುತ್ತೆ. ಎಡ್ಗಾಲಲ್ಲಿ ದಾಟಿದ್ರೆ ಅದು ಫೇಲ್ಯೂರ್. ನಾವೇನೇ ಅನ್ಕೊಂಡ್ರು ಅದು ಈಡೇರೋದು ಆಗಲ್ಲ.
ಅದು ಎಲ್ಲರೂ ಮಾಡಿಸ್ಕೊತಾರೆ, ಚಿಕ್ಕ ಮಕ್ಕಳೆಲ್ಲ ಮಾಡಿಸ್ಕೊತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಅದನ್ನು ನೆರವೇರಿಸ್ತಾರೆ. ಹುಷಾರಿಲ್ಲ ಅಂದರು, ಆರೋಗ್ಯ ಸಮಸ್ಯೆ, ಮನೇಲಿ ಏನಾದ್ರು ಇದ್ರೂ ಎಲ್ಲ ಸಮಸ್ಯೆ. ಸೊ ಲಿಂಗಪ್ಪ ಅವರು ಈ ದೊಡ್ಡ ಬಸವನ ಜೊತೆ ಎಷ್ಟು ವರ್ಷದಿಂದ ಇದ್ದೀರಾ? ಇದು ಒಂದು 8 ವರ್ಷ ಆಯ್ತು ಅವನಿಗೆ. 8 ವರ್ಷ ಆಯ್ತಾ? ಓಕೆ. ಅಂದ್ರೆ ಇದು ಬರೀ ದೇವಸ್ಥಾನದಲ್ಲಿ ಮಾತ್ರ ಇರುವಂತದ್ದ? ದೇವಸ್ಥಾನ ಹಳ್ಳಿಲಿ ತಿರ್ಗಾಡ್ಕೊಂಡಿರ್ತಾರೆ. ತಿರ್ಗಾಡ್ಕೊಂಡಿರೋದು. ಒಂದು ಈಗ ಫಂಕ್ಷನ್ಗಳು ಬಿದ್ದಾಗ ಓಕೆ. ಹೋಗುದು, ಹಾ ಹಾ ಹಾ. ಫಂಕ್ಷನ್ ಜಾತ್ರೆ ಮುಗಿಸ್ಕೊ ಬರುದು. ಹೌದಾ? ಹಾ. ಓಕೆ. ಹಾ. ಈಗ ಈ ಬಸವನ ವಿಶೇಷತೆ ಏನು ಹೇಳಿ? ವಿಶೇಷವತ್ತ ಇದು ಅಲ್ಲಿ ನೋಡಿ. ಮಲ್ಲೂರ್ ದೇವ್ರಿಗೆ ಬಿಟ್ಟಿರೋದು. ಓಕೆ. ಅವನ್ ದೇವ್ರದ್ದು ಬಿರ್ದು ಅಮ್ಮ. ಹಾ. ಅವ್ನು ಹೋಗೋದು, ಅವಯ್ಯ ಅವನ ಮೇಲೆ ಮೈ ಆಳ್ತಾನ. ಮೈ ಆಳ್ದಾಗ ಈಗ ಪವಾಡ ಗಿವಾಡ ಎಲ್ಲ ನಡೀತಲ್ಲ, ಆಗ ಹೋಗಿ ಹೂವಂಬಳೆಯಿಂದ ಮಡಿಯಾಗಿ ಬರ್ತಾನ. ಓಕೆ. ಮಶನಮ್ಮ ದೇವಿ ದೇವಾಲಯದಲ್ಲಿ ಈ ಬಸವಣ್ಣಂಗೂ ಏನ್ ವಿಶೇಷತೆ ಇದೆ? ಆ ಬಸವಣ್ಣನ್ಗೂ ಇವಳಿಗೂ ಇವಳು ನಿಮ್ಮ ಅಣ್ಣ ಆಬ ತಂಗಿ. ಓ, ಅಣ್ಣ ತಂಗಿ. ಮಲ್ಲೂರ್ ದೇವ್ರಿಗೆ, ಬೀರ್ ದೇವ್ರಿಗೆ ಇವರು ತಂಗಾರು. ಓಕೆ. ಅವನು ಬಿಟ್ರು ಚೇಜಿ ಇದು. ಓಕೆ. ಈಗ ನೀರ್ ತಗೊಂಡ್ ಬರ್ತಾರಂತಲ್ಲ, ಅದು ಏನೋ ಬಸವನ ಮೇಲೆ ತಗೊಂಡ್ ಬರ್ತಾರೆ ಅಂತೆಲ್ಲ ಹೇಳ್ತಿದ್ರು. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ, ನಮ್ಗೇನು ಗೊತ್ತಿಲ್ಲ. ಬಸವಣ್ಣ ಮೇಲೆ ಕೂಟ ಸೇರಿದಾಗ 8 ಕೂಟ ಸೇರಿದಾಗ ತಗೊಂಬತ್ತಾರ. ಓಕೆ. ಈಗ ಅವರ ಪೂಜೆ ಮಾಡೋ ತಮ್ಮಗಳು ಇದಾರಲ್ಲ, ಅವ್ರ ಮೇಲೆ ತಗೊಂಬತ್ತಾರ. ಓಕೆ. ಇದಕ್ಕಿನ್ನ ಅಲಂಕಾರ ಮಾಡ್ತೀರಿ? ಇನ್ನ ಏನಾದ್ರು ಇನ್ನು ಮುಂದೆ ಹೋಗಿ ಹೂವಂಬಳ ಅದಲ್ಲ, ಕೆರತಡಿಗೆ ಹೋಗಿ ಹೂವಂಬಳ ಮಾಡ್ಕೊಂಡು. ಓಕೆ. ಅದ್ ಯಾಕೆ ಮಾಡೋದು? 7 ಮಡಿಲಿ ಅವಮ್ಮಂದು ಹಿಂದಿಂದ ನಡೆದಿರೋದು. ಹಿಂದೆ ದೇವ್ರ ಕಾರ್ಯದಿಂದ ಅವರೇ ಪಡ್ಕ ಬಂದು ಅದನ್ನ ಮಾಡ್ಕ ಇರೋರು. ಈಗ ಅದನ್ನ ನಮ್ಗೆ ವಯಸ್ಸವ್ರ ಮಾಡ್ತಾ ಇದ್ದಾರೆ. ಸೊ ಮಶಣಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇದೆ. ಹಾಗೆ ಬಸವಣ್ಣನ ಆಶೀರ್ವಾದ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಮಾತಿಗೆ ಬಹಳಷ್ಟು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತಾಯಿ ಮಸನಮ್ಮ ದೇವಿಯ ದೇವಸ್ಥಾನದಲ್ಲಿ ಇವತ್ತು ಒಂದಷ್ಟು ವಿಶೇಷತೆಗಳ ಬಗ್ಗೆ ತಿಳ್ಕೊಂಡ್ವಿ. ಈ ವಿಶೇಷತೆಗಳಿಗೆ ಮೂಲ ಕಾರಣನೇ ನಾವಿಲ್ಲಿ ಬಂದಿದ್ದು. ಅದರ ಮೂಲ ಕಾರಣ ಇಲ್ಲಿರುವಂತಹ ದಂಪತಿಗಳು. ಇಲ್ಲಿನ ನೀವೇನು ನೋಡ್ತಿದ್ದೀರೋ ಇಷ್ಟು ಹೂವಿನ ಸೇವೆಯನ್ನು ಕೊಟ್ಟಂತಹ ಏಕೈಕ ಕುಟುಂಬ ಅಂದರೆ ಒಂದೇ ಕುಟುಂಬದಿಂದ ಈ ಇಡೀ ಹೂವಿನ ಸೇವೆ ಆಗಿರೋವಂಥದ್ದು. ಮೊದಲನೇದಾಗಿ ನಿಮಗೆ ಎಲ್ಲರ ಪರವಾಗಿ, ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೋ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಾಯಿ ಹೀಗೆ ನಿಮಗೆ ಇನ್ನಷ್ಟು ಆಯಸ್ಸು, ಆರೋಗ್ಯ, ಇಡೀ ಕುಟುಂಬಕ್ಕೆ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ನೀವೇನಾದರೂ ತಾಯಿ ದೇವಸ್ಥಾನದ ಬಗ್ಗೆ ಅಥವಾ ಇವತ್ತಾಗಿರೋ ಅನುಭವದ ಬಗ್ಗೆ ಹೇಳೋದಾದ್ರೆ ಹೇಳ್ಬೋದು. ಮಾಮೂಲಿ ಖುಷಿ ವಿಷಯ, ಯಾಕೆಂದರೆ ಅಮ್ಮಂದು ಅಂದರೆ ಎಲ್ಲರಿಗೂ ಎಷ್ಟು ಸಂತೋಷ ಆಗುತ್ತೆ, ತುಂಬ ಖುಷಿ ಆಗ್ತೈತೆ. ಎಲ್ಲ ಚೆನ್ನಾಗಾಯ್ತು. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಈಗ ಆಲ್ಮೋಸ್ಟ್ 5 ಗಂಟೆ ಅನ್ಸುತ್ತಲ್ಲ ಟೈಮ್? 5:15 ಬೆಳಗಿನ ಜಾವ. ಸೊ ಈಗ ಪೂಜೆ ಮುಗಿಸಿ ಹೊರಡ್ತಾ ಇದ್ದೀವಿ. ಪ್ಯಾಕಪ್ ಅಂತ ಹೇಳೋದಕ್ಕಿಂತ ಮುಂಚೆ ತಾಯಿ ಮಸಣವನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ. ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರು ಇದೇ ರೀತಿ ಇವರು ಹೂವಿನ ಸೇವೆ ಇದ್ದರೆ ಮತ್ತಿನ್ಯಾರೋ ಇನ್ನೊಂದು ಸೇವೆ ಕೊಟ್ಟಿರ್ತಾರೆ, ಅಥವಾ ಊಟಕ್ಕೊಬ್ಬರು ಇಡೀ ಊರಿನವರೆಲ್ಲ ಸೇರಿ ಊಟ ಹಾಕ್ಸಿರ್ತಾರೆ. ಹಾಗೆ ಅವರ ಸೇವೆ ಇನ್ನಷ್ಟು ಹೆಚ್ಚಾಗಲಿ, ತಾಯಿ ಅವರಿಂದ ಇನ್ನಷ್ಟು ಒಳ್ಳೊಳ್ಳೆ ಸೇವೆ ತಗೊಳ್ಳೋ ಥರ ಆಗಲಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಜೊತೆಗೆ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ತಾಯಿಯಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನು ಇರಿಸ್ತಾ ಇದ್ದೇನೆ. ಅನಿಕೇತನ ಯೂಟ್ಯೂಬ್ ಚಾನಲ್ನ ಈ ವಿಡಿಯೋದೊಂದಿಗೆ ಧನ್ಯವಾದಗಳು. ಈ ಅನಿಕೇತನ ಯೂಟ್ಯೂಬ್ ಚಾನೆಲ್ನ ಮೂಲಕವಾಗಿ ಇಂತಹ ಸೇವೆಯನ್ನು ಮನಸ್ಪೂರ್ವಕವಾಗಿ ನೀಡುತ್ತಿರುವಂತಹ ಗ್ರಾಮಸ್ಥರಿಗೂ, ಎಲ್ಲ ಭಕ್ತ ಕುಟುಂಬ ವರ್ಗದವರಿಗೂ, ಹಾಗೂ ವಿಶೇಷವಾಗಿ ತಮ್ಮ ಆದ್ಯ ಕರ್ತವ್ಯವೆಂದು ಭಾವಿಸಿ ಎಲ್ಲ ಸೇವೆಗಳನ್ನು ನೀಡುವಂತಹ ಎಲ್ಲ ಭಕ್ತ ಸಮೂಹದವರಿಗೂ ಅನಿಕೇತನ ಯೂಟ್ಯೂಬ್ ಚಾನೆಲ್ನ ಮೂಲಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ.